ವಕ್ಫ್ ಬಿಲ್ ಪಾಸ್ ಆಗಬೇಕು ಅಂತೇಳಿ ಬಹಳಷ್ಟು ಜನರ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ತಕ್ಕಂಗೆನೆ ಕರ್ನಾಟಕದಿಂದ ಕೂಡ ಈ ಬಿಲ್ ಮಂಡನೆ ಮಾಡೋಂಥ ಟೈಮಲ್ಲಿ, ಬಿಲ್ ತಯಾರು ಮಾಡೋಂಥ ಟೈಮಲ್ಲಿ ಕೂಡ ಏನಿವತ್ತು ಮಠಮಾನ್ಯಗಳ ಆಸ್ತಿ ಹಿಡ್ಕೊಂಡು, ರೈತರ ಹೊಲಗದ್ದೆಗಳನ್ನು ಹಿಡ್ಕೊಂಡು 12ನೇ ಶತಮಾನ, 2ನೇ ಶತಮಾನ, 5ನೇ ಶತಮಾನದಲ್ಲಿದ್ದಂಥ ಎಲ್ಲ ಆಸ್ತಿಗಳನ್ನು ವಕ್ಫ್ ಅಂತೇಳಿ ಏನಿವತ್ತು ಅವರು ಘೋಷಣೆಯನ್ನು ಮಾಡಿಕೊಂಡಿದ್ರು, ಇದ್ರ ಸಲುವಾಗಿ ಬಹಳಷ್ಟು ಅಧ್ಯಯನ ಮಾಡಬೇಕು ಅಂತೇಳಿ ಕೆಲವೊಂದು ನಮ್ಮ ನಾಯಕರು ಎಲ್ಲರಿಗೂ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಅದರಲ್ಲಿ ಅವತ್ತಿನ ಬಸವರಾಜ ಪಾಟೀಲ್ ಯತ್ನಾಳ್ ಅವರು, ಬಸವನಗೌಡ ಪಾಟೀಲ್ ಅವರು ಯತ್ನಾಳ್ ಅವರು ಕೂಡ ಇದ್ರು, ರಮೇಶಣ್ಣ ಜಾರಕಿಹೊಳಿ ಅವರು ಕೂಡ ಇದ್ರು. ಬಹಳಷ್ಟು ಮಂದಿ ಮಾಜಿ ಶಾಸಕರು, ಹಾಲಿ ಶಾಸಕರು ಎಲ್ಲರೂ ಕೂಡ ಸೇರಿಕೊಂಡು ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಅಧ್ಯಕ್ಷರಿಗೆ ಆ ವರದಿಯನ್ನು ಕೂಡ ಕೊಡಂತ ಕೆಲಸ ಮಾಡಿದ್ರು. ಎಲ್ಲ ಈ ದೇಶದಲ್ಲಿದ್ದಂಥ ಎಲ್ಲ ವಕ್ಫ್ನ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿ ಇವತ್ತು ಪಾರ್ಲಿಮೆಂಟ್ನಲ್ಲಿ ಬಿಲ್ ಚರ್ಚೆ ಆಗ್ತದೆ. ಇವತ್ತೇ ನಾಳೆ ಒಳಗಡೆ ಬಿಲ್ ಪಾಸ್ ಆಗುವಂಥ ಕೆಲಸ ಕೂಡ ಆಗುತ್ತೆ. ಹಂಗಾಗಿ ಇವತ್ತು ದೇಶದಲ್ಲಿ ಒಂದೇ ಕಾನೂನು ಇರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಬಿಲ್ ಪಾಸ್ ಆಗುವಂಥ ಕೆಲಸ ಆಗ್ತದೆ. ಈ ರಾಜ್ಯದ ಜನರು, ವಿಶೇಷವಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಒಕ್ಕೂರದಿಂದ ಇವತ್ತು ಅಭಿನಂದನೆಗಳು ಸಲ್ಲಿಸುವಂಥ ಕೆಲಸ ಕೂಡ ಈ ದೇಶದ ಜನರು ಮಾಡ್ತಾರೆ. ಹಂಗಾಗಿ ಇವತ್ತು ನಮ್ಮ ಹೋರಾಟ ಅನ್ನಂಥದ್ದು ಇವತ್ತು ಬಹುಶಃ ಈ ಸರ್ಕಾರ ಬಂದು 2 ವರ್ಷಗಳಾದ ನಂತರ ಕೂಡ ಇವತ್ತು ಯಾವುದು ನನಗೆ ಇವತ್ತು ಜಾಸ್ತಿ ಮಾಡಿಲ್ಲ ಅನ್ನಂಥದ್ದು ಕೂಡ ನಾವು ನೋಡಬೇಕಾಗುತ್ತೆ. ಬಹುಶಃ ಎಲ್ಲ ವಿಚಾರದಲ್ಲಿ ಕೂಡ ಬೆಲೆ ಏರಿಕೆಯನ್ನು ಮಾಡೋಂಥ ಕೆಲಸ ಮಾಡಿದಾರ. ಬಡವರು, ಡ್ರೈವರ್ಗಳು ಬದುಕಕ್ಕಾಗ್ತಾ ಇಲ್ಲ. ಟ್ಯಾಕ್ಸಿ ಡ್ರೈವರ್ಗಳು, ಆಟೋ ಡ್ರೈವರ್ಗಳು, ಬಸ್ ಮಾಲೀಕರು, ಬಸ್ಸಿನ ವ್ಯವಸ್ಥೆ ಜೊತೆಲಿ ದಿನಸು, ಯಾವುದೊಂದು ದಿನಸು ತೊಗೊಂಡ್ರೆ ಕೂಡ ಎಲ್ಲ ರೇಟ್ಗಳು ಕೂಡ ಜಾಸ್ತಿ ಆಗಿದಾವ. ಹಂಗಾಗಿ ಬೆಂಗಳೂರಲ್ಲಿ ಇವತ್ತು ಕಸದ ಮೇಲೆ ಕೂಡ ಇವತ್ತು ಬೆಲೆ ಏರಿಕೆ, ಟ್ಯಾಕ್ಸನ್ನು ಹಾಕುವಂಥ ಕೆಲಸ ಕೂಡ ಆಗ್ತದೆ. ಅದರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಅಂತ್ಯ ಅಲ್ಲ, ಇದು ಪ್ರಾರಂಭ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ 224 ಕ್ಷೇತ್ರಕ್ಕೆ ಇದು ತಗೊಂಡೋಗ್ತೀವಿ. ಖಂಡಿತವಾಗಿ ಎಲ್ಲಿ ತನಕ ಕೂಡ ಈ ಸರ್ಕಾರ ಅನ್ನಂಥದ್ದು ಯಾವತ್ತು ಎಲ್ಲಿ ತನಕ ಕೂಡ ಸಂಪೂರ್ಣವಾಗಿ ಅಧಿಕಾರವನ್ನು ಕಳ್ಕೊಡಲ್ಲನೋ ಅಲ್ಲಿ ತನಕ ಭಾರತೀಯ ಜನತಾ ಪಾರ್ಟಿ ಹೋರಾಟ ಅನ್ನಂಥದ್ದು ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂತ ಹೋಗ್ತೀವಿ. ಇವತ್ತು ಪ್ರಾರಂಭ, ಮುಂದಿನ ಯಾವತ್ತು ಅಂದ್ರಿಗಿನ 2028ಕ್ಕೆ ನಮ್ಮ ಪೂರ್ಣ ಪ್ರಮಾಣದ ಅಂತ್ಯ ಮಾಡೋಂಥ ಕೆಲಸ ಮಾಡ್ತೀವಿ. ಮೊನ್ನೆ ಯಡಿಯೂರಪ್ಪ ಅವ್ರನ್ನ ಭೇಟಿಯಾಗಿದ್ರಿ, ಆ ಸಂದರ್ಭದಲ್ಲಿ ಏನಾದರೂ ಯತ್ನಾಳ್ ಅವ್ರ ಬಗ್ಗೆ ಚರ್ಚೆ ಆಯ್ತು? ಯಾಕಂದ್ರೆ ನೋಡ್ರಿ, ನಮಗೆ ಮುಂಚೆಯಿಂದ ಕೂಡ ಇವತ್ತು ಯತ್ನಾಳ್ ಅವ್ರ ವಿಚಾರದಲ್ಲಿ ಕೂಡ ನಾನು ಬಹಳಷ್ಟು ಸಾರಿ ಮಾತಾಡಿದ್ದೀನಿ. ನಮ್ಮ ವೈಯಕ್ತಿಕವಾಗಿ ಬಹಳಷ್ಟು ಒಳ್ಳೆ ಸ್ನೇಹಿತರು, ಇಲ್ಲನ್ನಕ್ಕೆ ಹೋಗಲ್ಲ ನಾನು. ಅಂದರೆ ಪಾರ್ಟಿ ವಿಚಾರ ಬಂದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಪಾರ್ಟಿ ಉಚ್ಚಾಟನೆ ಮಾಡಿದೆ. ಪಾರ್ಟಿ ಉಚ್ಚಾಟನೆ ಮಾಡಿದ ನಂತರ ನಮ್ಮೆಲ್ಲರೂ ಕೂಡ ಸಹಪಾಠಿಗಳು. ಇವತ್ತು ನಾವೆಲ್ಲ ಏನು ತಿಳ್ಕೊತೀವಿ, ಎಲ್ಲರೂ ಇದ್ದರೆ ಮಾತ್ರ ನಮ್ಗೆ ಆದಷ್ಟು ಬೇಗನೆ ಕೂಡ ನಮ್ಮ ಪಾರ್ಟಿ ಬರೋದ್ರಿಂದ ನಮಗೆ ಶಕ್ತಿ ಆಗುತ್ತೆ ಅನ್ನೋಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಆಗಿರೋ ಕಾರಣ ಪಾರ್ಟಿ ತೀರ್ಮಾನ ತಗೊಂಡಿದೆ. ಅದೊಂದು ವಿಷಯ ಒಗಲ್ಗಡಿಟ್ರೆ ನಾವೆಲ್ಲರೂ ಕೂಡ ಫ್ರೆಂಡ್ಸ್ ಆಗಿರೋ ಕಾರಣ, ಸಹಪಾಠಿಗಳು ಆಗಿರೋ ಕಾರಣ ಎತ್ತಳೋರು ಬರೋದ್ರಿಂದ ನಮ್ಮ ಪಾರ್ಟಿ ಇನ್ನೂ ದೊಡ್ಡ ಶಕ್ತಿ ಆಗುತ್ತೆ ಅನ್ನೋಂಥದ್ದು ನನ್ನ ಮನವಿ ಆಗಿದೆ. ಅಲ್ಲ, ನನಗೆ ಅವಕಾಶ ಬಂದಂಥ ಟೈಮಲ್ಲಿ ಖಂಡಿತವಾಗಿ ಪ್ರಧಾನಮಂತ್ರಿಗಳಿಗೆ ಮನವೊಲಿಸೋಂಥ ಕೆಲಸ ಮಾಡ್ತೀನಿ. ಅಮಿತ್ ಶಾ ಅವರು ಕೂಡ ಮನವೊಲಿಸೋಂಥ ಕೆಲಸ ಮಾಡ್ತೀನಿ. ಅದೇ ರೀತಿಯಲ್ಲಿ JP ನಡ್ಡಾ ಅವರು ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಅವ್ರ ಎಲ್ಲ ವಿಚಾರಗಳನ್ನು ತಿಳಿಸಿ. ಯಾಕಂದರೆ ನಾನು ಉಮಾಭಾರತಿಯವ್ರನ್ನ ನಾನು ನೋಡಿದ್ದೀನಿ. ಉಮಾಭಾರತಿಯವರು ಅವತ್ತು ಉತ್ತರ ಪ್ರದೇಶದಿಂದ ಉಚ್ಚಾಟನೆ ಆದಂಥ ಟೈಮಲ್ಲಿ ಅವರು ಪುನಃ ಪಾರ್ಟಿಗೆ ಉಚ್ಚಾಟನೆ ತೆಗೆದು ಸಕ್ರಿಯವಾಗಿ ಬರೋಂಥ ಟೈಮಲ್ಲಿ ಅವ್ರನ್ನ ಜಾಸ್ತಿ ಉಪಯೋಗಿಸ್ಕೊಳಕ ನಮ್ಮ ಪಾರ್ಟಿ ಆಗಲಿಲ್ಲ. ಹಂಗ ಆಗಬಾರ್ದು. ಅವ್ರನ್ನೇನು ಇವತ್ತು 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ರು, ದಯವಿಟ್ಟು ಆಗೋ ಈಗ ಮಾಡಿ ಹಂಗ ಹಿಂಗ ಮಾಡಿಕೊಂಡು ಪುನಃ ಆದಷ್ಟು ವೇಗದಲ್ಲಿ ಪಾರ್ಟಿ ಸೇರಿಸ್ಕೊಡ್ರಿ ಅನ್ನೋಂಥ ಒತ್ತಾಯವನ್ನು ಮಾಡ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.